ನಂದೇ ಒಂದು ಸ್ಟೈಲ್ ಇದೆ. ಬೆಂಗಳೂರಿಗೆ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ, ದಾಖಲೆ ಬರ್ತೋರಿದ್ದಾರೆ, ದಾಖಲೆ ಮುರಿದೋರಿದ್ದಾರೆ. ಇವ್ರಿಬ್ಬರ ನಡುವೆ ಕಷ್ಟದಲ್ಲಿ ಇಷ್ಟಪಡ್ತಾನೆ ಇಂಡಸ್ಟ್ರಿಯಲ್ಲಿ ಇಷ್ಟು ಕ್ರಿಯೇಟ್ ಮಾಡಿದ್ದು ಈ ನೀನಾಸಂ ಸತೀಶನ ಝೀರೋ ಇಂದ ಬೆಳೆದು ನೀನ್ ಕೂಡ ಹೀರೋ ಆಗ್ಬೋದು ಅಂತ ವಾಡದ್ ಹೇಳುತ್ತೆ. ಅವರ ಲೈಫ್ ಹಿಸ್ಟ್ರಿ ಜಮಾದಲ್ಲಿ ಜೋಗೇಶಿ ಮಾಡಿದ್ ಬಂದಿದ್ದು ದಿ ಲೆಸನ್ ಆಫ್ ಅಶೋಕ, ಈಗ ಇವ್ರು ಬಂದಿದ್ದು ದಿ ರೈಸ್ ಆಫ್ ಅಶೋಕ. ಅಣ್ಣ ಅಶೋಕ ಹೈ ವೋಲ್ಟೇಜ್ ಮೂವಿ, ಒಂದೊಂದ್ ಸೀನು ರೋಮಾಂಚನ ಏನ ಅದೇ ಸತೀಶ್ ಅವರು ಬೇರೆ ಲೆವೆಲ್ ಗೆ ಆಕ್ಷನ್ ಮಾಡಿದ್ರೆ ಒಂದು ವೆರೈಟಿ ಪಾತ್ರ ಇದುವರೆಗೂ ನೀವು ನೋಡಿರಲ್ಲ. ಆ ರೇಂಜ್ ಗಿದ ಪಾತ್ರ. ಇನ್ನು ನಮ್ಮ ಸಪ್ತಮೇ ಗೌಡ ಅವರಂತೂ ಲಂಗ ಗೌಡ ಹಾಕೊಂಡು ಲಕ್ಷಣವಾಗಿ ಸೈಕ್ ಆಗಿ ಲೈಕ್ ಆಗೋ ಲೆವೆಲ್ ಆಕ್ಷನ್ ಮಾಡಿದ್ರೆ ಅವ್ರ ಪಾತ್ರಕ್ಕೆ ಪರ್ಫೆಕ್ಟ್ ಶೂಟ್ ಅಲ್ಲ. ಅವ್ರು ಬಿಟ್ಟರೆ ಈ ಪಾತ್ರ ನೀನ್ ಯಾರು ಮಾಡಕ್ಕಾಗಲ್ಲ, ಬರ್ಕೊಡ್ತೀನಿ ಓಕೆನಾ. ಇನ್ನು ಸಿನಿಮಾದಲ್ಲಿ ಸಂಪತ್ ಆಗಿರ್ಬೋದು, ಡ್ರ್ಯಾಗನ್ ಮಂಜು ಆಗಿರ್ಬೋದು, ರವಿಶಂಕರ್ ಆಗಿರ್ಬೋದು, ಜಗಪ್ಪ ಆಗಿರ್ಬೋದು, ಆಮೇಲೆ ಯಶ್ ಶೆಟ್ಟಿ ಆಗಿರ್ಬೋದು, ಸರ್ ಆಲಿನ್ ಬಂದು ಎಲ್ಲಾ ಕೆಲಾಬಾಗ್ ಮಾಡಿದ್ರೆ, ಎಲ್ಲಾ ಕೆಲಾಬಾಗ್ ಮಾಡಿದ್ರೆ ಒಂದ್ ಸಿನಿಮಾ ಹಿಟ್ ಆಗುದು ಓಕೆನಾ. ಸೀನ್ಸ್ ಸರ್ ಒಂದೊಂದ್ ಸೀನ್ಸ್ ಅಲ್ಲಿ ಸರ್ ಹಳ್ಳಿ ಸ್ಟೋರಿ ಕಣ್ಣಲ್ಲಿ ನೀರ್ ಬರುತ್ತೆ, ಆ ರೇಂಜ್ ಇದೆ. ಏನೋ ಯಾರೋ ಒಬ್ಬ ಬಲವಂತ ಹಳ್ಳಿಯಲ್ಲಿರೋ ಜನಗಳನ್ನ ತುಳಿದು ಅವನೊಬ್ಬನ ಬದುಕೋದಕ್ಕೆ ಬೇರೆಯವ್ರಿಗೆ ಯಾವ ತರ ಹಿಂಸೆ ಕೊಡ್ತಿದೆ, ಅವ್ರ ಪರವಾಗಿ ಹೋರಾಡುತ್ತೆ ಅಶೋಕ. ಅವ್ರ ಪರವಾಗಿ ಫೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ, ಸೀನ್ ಎಲ್ಲ ಚೆನ್ನಾಗಿದೆ, ಹೆಂಗ್ ಮಾಡಿದ್ದಾರೆ, ಆಕ್ಟಿಂಗ್ ಚೆನ್ನಾಗಿದೆ ಸರ್. ಸಪ್ತಮಿ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ, ಫೈಟಿಂಗ್ಸ್ ಚೆನ್ನಾಗಿದೆ, ಆಕ್ಷನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಎಲ್ರು ಬಂದು ನೋಡಿ ಸರ್, ಫೈಟ್ ಚೆನ್ನಾಗಿದೆ, ಫೈಟ್ ಇಷ್ಟ ಆಯ್ತು, ಸ್ಟೋರಿ ಸಖತ್ತಾಗಿದೆ, ಎಲ್ರು ಬಂದು ನೋಡಿ. ಆಕ್ಟಿಂಗ್ ಚೆನ್ನಾಗಿದೆ ಸರ್. ಏನಿಲ್ಲ ನಾ ಸಖತ್ತಾಗಿದೆ, ಮೂವಿ ಚೆನ್ನಾಗಿದೆ, ನೋಡ್ಬೋದಲ್ಲ ಸರ್. ಸೂಪರ್ ಮಾತ್ರ, ಫಿಲಂ ಮಾತ್ರ ಸಖತ್ತಾಗಿದೆ ಸರ್. ನೆಕ್ಸ್ಟ್ ಸ್ಟೋರಿ, ಸಾಂಗು ಲೆವೆಲ್, ಎಷ್ಟು ಲೆವೆಲ್ ಸರ್. ಫಿಲಂ ಮಾತ್ರ ಇಡೀ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಸರ್. ಒಂದು ಸ್ವಲ್ಪ ಏನ್ ಸರ್, ಅವರು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಸರ್. ಅಯ್ಯ ಅವ್ರ ನೆಕ್ಸ್ಟ್ ಲೆವೆಲ್ ಸರ್. ನಿಜವಾಗ್ಲೂ ಹೇಳ್ಕೋಬೇಕು ಅಂದ್ರೆ ಇಲ್ಲಿವರೆಗೂ ಬಂದ ಫಿಲಮೇ ಬೇರೆ, ಈಗಿನ ಫಿಲಮೇ ಬೇರೆ, ರೇಂಜೇ ಚೇಂಜ್ ಸರ್. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಸರ್. ಇಡೀ ಫ್ಯಾಮಿಲಿ ಬಂದು ದಯವಿಟ್ಟು ಪಿಕ್ಚರ್ ನೋಡಿ ಸರ್, ತುಂಬಾ ಚೆನ್ನಾಗಿದೆ ಸರ್, ಸೂಪರ್ ಸರ್. ನಿದ್ದೆ ಬರ್ಲಿಲ್ಲ ಸರ್, ಹಂಗೈತೆ ಪಿಕ್ಚರ್, ತುಂಬಾ ಚೆನ್ನಾಗಿದೆ ಸರ್ ಪಿಕ್ಚರ್. ಹಾ ಸರ್, ನೈಟ್ ಶಿಫ್ಟ್ ಮುಗಿಸ್ಕೊ ಬಂದಿರ. ಹಾ ಸರ್, ಸರ್ 19 ಹಾ ಸರ್, ತುಂಬಾ ಸಕ್ಕತ್ತಾಗಿದೆ ಸರ್ ಪಿಕ್ಚರ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪಕ್ಕ 100 ಡೇಸ್ ಪಿಕ್ಚರ್ ಸರ್. ಇನ್ನೊಂದ್ಸಲಿ ನೋಡ್ತೀನಿ ಸರ್ ಪಕ್ಕ. ಚೆನ್ನಾಗಿದೆ ಸರ್, ಸೂಪರ್, ನೋಡ್ಬೋದು. ನೋಡಿ ಸ್ಟೋರಿ ಚೆನ್ನಾಗಿದೆ, ಹೊಸದಾಗಿ ಒಂದು ಜಾತಿ ಒಂದು ಒಂದು ಕಥೆ ಇದ್ರೆ ಸೂಪರ್ ಆಗಿದೆ, ಬೋರ್ ಹೊಡೆಯಲ್ಲ, ಚೆನ್ನಾಗಿದೆ.